ಓಂ ಘಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ವೈರಿ ನಾಶ, ಶತ್ರುವಿನ ನಾಶ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಮನೆ ಅಕ್ಕಪಕ್ಕ ಆಗ್ಬೋದು, ರಿಲೇಟಿವ್ಸ್ ಎಲ್ಲ ಆಗ್ಬೋದು, ಬಂಧು ಮಿತ್ರರಿರ್ಬೋದು. ಸ್ನೇಹಿತರೆ, ನಾವು ಬದುಕ್ತಾ ಇದ್ದೀವಿ ಅಂದರೆ ಕಷ್ಟ. ನಾವು ಜನಗಳಿಗೆ ಬಿಡಿ, ನಾವು ಬದುಕ್ತೀವಿ ಅಂದರೂ ಕಷ್ಟ, ಉದ್ಧಾರ ಆಗ್ತೀವಿ ಅಂದರೂ ಕಷ್ಟ, ಹಾಳಾಗ್ತಿದ್ದೀವಿ ಅಂದರೂ ಕಷ್ಟ. ಹೇಗಿದ್ರೂ ಸಹಿಸಲ್ಲ ಜನ. ಅದರಲ್ಲೂ ಕೆಲವು ಮಂದಿ ಹೇಗಿರ್ತಾರೆ ಅಂದರೆ, ಇವ್ರು ಹೇಗಾದರೂ ಸರಿ ಉದ್ಧಾರ ಆಗಬಾರ್ದು, ಹೇಗಿದ್ದಾರೆ ಹಾಗೆ ಇರಬೇಕು ಅಂತಾರೆ. ಮನೆಗೊಂದು ಏನಾದರೂ ಒಂದು ಹೊಸ ವಸ್ತು ತಗೊಂಡು ಬಂದ್ಕೊಳ್ಳಿ, ಯಪ್ಪ ಇವ್ರು ಹಾಳಾಗೋದ್ರೆ ಸಾಕು ಅಂತಾರೆ. ಆ ಥರ ತುಂಬ ಇದು ಮಾಡ್ತಾ ಇರ್ತಾರೆ. ಒಂದು ಎರಡನೆಯದು, ರಿಲೇಟಿವ್ಸಲ್ಲಿ ತುಂಬ ಜನ ಇರ್ತಾರೆ ಸ್ನೇಹಿತರೆ. ವ್ಯವಹಾರಕ್ಕಾಗ್ಬೋದು, ಆಸ್ತಿ ವಿಚಾರಕ್ಕಾಗ್ಬೋದು, ತುಂಬ ಕತ್ತಿ ಮಸಿತಾ ಇರ್ತಾರೆ. ಅಂಥ ಶತ್ರುಗಳನ್ನ ನಾಶ ಮಾಡೋದು ಹೇಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಂದು ನಾನು ನಿಮಗೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಅದರ ವಿಧಿ ವಿಧಾನ ಮತ್ತು ಏನೆಲ್ಲ ಬೇಕು ತಿಳ್ಕೊಳ ಸ್ನೇಹಿತರೆ. ಈ ಕ್ರಿಯೆ ಮಾಡೋದಕ್ಕೆ ನಿಮಗೆ ವೀಳ್ಯದೆಲೆ ಎಲ್ರಿಗೂ ಗೊತ್ತಿರುತ್ತೆ, ಅದರಲ್ಲೂ ಕರಿ ವೀಳ್ಯದೆಲೆ ಬೇಕು ಸ್ನೇಹಿತರೆ. ಎಲ್ಲೆಡ್ಕೆ ಏನು ಹಾಕೊಳ್ತೀರೋ ಅವ್ರಿಗೆ ಗೊತ್ತೇ ಇರುತ್ತೆ ವೀಳ್ಯದೆಲೆ ಅಂದರೆ. ಅದ್ರಲ್ಲಿ ಕರಿ ವೀಳ್ಯದೆಲೆ ಒಂದೊಂದು ತಗೊಳ್ಳಿ. ಮತ್ತು ನಿಮ್ಮ ಶತ್ರು ಏರಿದಾರೋ, ಯಾರನ್ನ ನಾಶ ಮಾಡಬೇಕು ಅಂತ ನೀವು ಹೊರಟಿದ್ದೀರೋ ಅಂಥವರ ಬಟ್ಟೆ ತಗೊಳ್ಳಿ ಸ್ನೇಹಿತರೆ. ಆಮೇಲೆ ಒಂದು ಅರಿಶಿಣದ ಕೊಂಬು ತಗೊಳ್ಳಿ ಸ್ನೇಹಿತರೆ, ಒಂದು ನಿಂಬೆಹಣ್ಣು, ಇಷ್ಟು ಸಾಕು ಸ್ನೇಹಿತರೆ. ಮತ್ತು ಸ್ವಲ್ಪ ಅರಿಶಿಣ ಕುಂಕುಮ. ಸ್ನೇಹಿತರೆ, ಈ ಕ್ರಿಯೆನ ನೀವು ಶನಿವಾರ ದಿನ ಮಾಡಬೇಕು ಸ್ನೇಹಿತರೆ. ಮೊದಲಿಗೆ ಏನು ಮಾಡಿ, ಆ ಕಪ್ಪು ವೀಳ್ಯದೆಲೆಯ ಮೇಲೆ ನಿಮ್ಮ ಶತ್ರು ಯಾರಿದ್ದಾರೋ ಅವ್ರ ಹೆಸರನ್ನ ಬರೆದುಬಿಡಿ ಸ್ನೇಹಿತರೆ. ಬರೆದಾದಮೇಲೆ ನಿಂಬೆ ಹಣ್ಣಿನ ಮೇಲೂ ಕೂಡ ಆ ಶತ್ರುವಿನ ಹೆಸರನ್ನ ಬರೆದುಬಿಡಿ ಮಾರ್ಕರ್ ಪೆನ್ನಲ್ಲಿ. ಬರೆದಾದ್ಮೇಲೆ ನಿಂಬೆ ಹಣ್ಣನ್ನು 2 ಭಾಗ ಮಾಡಿಬಿಡಿ ಸ್ನೇಹಿತರೆ. ಮಾಡಿ ಅದಕ್ಕೆ ಅರಿಶಿಣ ಕುಂಕುಮ ಹಚ್ಚಿಬಿಡಿ. ಆಮೇಲೆ ಅವ್ರದ್ದು ಏನು ಬಟ್ಟೆ ಇದೆಯೋ ಆ ಬಟ್ಟೆ ಒಳಗಡೆ ಈ ವೀಳ್ಯದೆಲೆ ಇಡಿ, ಮತ್ತು ಆ ನಿಂಬೆ ಹಣ್ಣಿಡಿ, ಮತ್ತು ಆ ಅರಿಶಿಣದ ಕೊಂಬೆ ಏನಿದೆಯೋ ಅದನ್ನು ಅದರೊಳಗಡೆ ಇಟ್ಟು ಆ ಬಟ್ಟೆನ ಸುತ್ತ ಕಟ್ಟಿಬಿಡಿ ಸ್ನೇಹಿತರೆ. ಕಟ್ಟಾದ ಮೇಲೆ ಸ್ನೇಹಿತರೆ ಹೇಳ್ತಾ ಇದ್ದೀನಿ, ಆ ಬಟ್ಟೆ ಅವ್ರು ಯೂಸ್ ಮಾಡಿರೋದೇ ಆಗಿರಬೇಕು ಸ್ನೇಹಿತರೆ. ನಾನು ಏನು ಹೇಳ್ತೀನೋ ಮಂತ್ರ, ಆ ಮಂತ್ರನ 1008 ಸಾರಿ ಹೇಳಬೇಕು ಸ್ನೇಹಿತರೆ. ಮಂತ್ರ ತುಂಬ ಸಿಂಪಲ್ ಆಗಿದೆ, ಚೊಕ್ಕವಾಗಿದೆ ಸ್ನೇಹಿತರೆ. ಮಂತ್ರ ಹೀಗಿದೆ: ಓಂ ಕಾಲಭೈರವಿ, ಓಂ ಮೃತ್ಯುಭೈರವಿ, ಅಮುಕಿ ನಾಶಂ ಕುರು ಕುರು ಸ್ವಾಹ. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಕಾಲಭೈರವಿ, ಓಂ ಮೃತ್ಯುಭೈರವಿ, ಅಮುಕಿ ನಾಶಂ ಕುರು ಕುರು ಸ್ವಾಹ. ಅಮುಕಿ ಅನ್ನೋ ಜಾಗದಲ್ಲಿ ನಿಮ್ಮ ಶತ್ರು ಯಾರಿದಾರೋ ಅವ್ರ ಹೆಸರನ್ನು ಅಲ್ಲಿ ಬರೆದು ಬಿಟ್ಟು, ಇಲ್ಲ ಸೇರಿಸ್ಕೊಂಡು ಮಂತ್ರ ಉಚ್ಚಾಟನೆ ಮಾಡಿ ಸ್ನೇಹಿತರೆ. 1008 ಸಾರಿ ಉಚ್ಚಾಟನೆ ಮಾಡಿ ಆದ ಮೇಲೆ ಆ ಬಟ್ಟೆಗೆ ಅಂತ 3 ಸಾರಿ ಹುರ್ಬಿ ಅದನ್ನು ತಗೊಂಡೋಗಿ ಸ್ಮಶಾನದಲ್ಲೇ ಹುತ್ತಾಕಬೇಕು ಸ್ನೇಹಿತರೆ. ಇದಕ್ಕೆ ಬೇರೆ ಆಪ್ಷನ್ ಇಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಸ್ಮಶಾನ. ಮತ್ತೆ ಫೋನ್ ಮಾಡಿ, ಸರ್ ಸ್ಮಶಾನ ಬಿಟ್ಟು ಬೇರೆ ಕಡೆ ಹಾಕ್ಬೋದಾ ಅಲ್ಲಿ ಇಲ್ಲಿ ಅಂತ ಕೇಳಬೇಡಿ. ಅದಕ್ಕೆ ಕರೆಕ್ಟ್ ಪ್ಲೇಸ್ ಸ್ಮಶಾನ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ನಮಸ್ಕಾರ.